ನಮಸ್ಕಾರ ವೀಕ್ಷಕರೇ, ಆರ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಅಫ್ಘಾನಿಸ್ತಾನದ ಬಗ್ಗೆ ಮಾತನಾಡೋಣ ಅಂತ. ಅಫ್ಘಾನಿಸ್ತಾನದಲ್ಲಿ ಹೆಣ್ಣಾಗಿ ಮಾತ್ರ ಹುಟ್ಟಬಾರ್ದು ರೀ, ಅಂಥ ಪರಿಸ್ಥಿತಿ. ಯಾಕಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ಅಲ್ಲಿ ಬೇಕಾದಷ್ಟು ಅಲ್ಲಿನ ತಾಲಿಬಾನ್ ಸರ್ಕಾರ ಬೇಕಾದಷ್ಟು ನಿಯಮಗಳನ್ನು ಹೆಣ್ಮಕ್ಳ ವಿಚಾರದಲ್ಲಿ ಹಾಕಿದೆ. ಈಗಂತೂ ಅದು ಪೀಕಿಗೆ ಹೋಗ್ಬಿಟ್ಟಿದೆ. ಏನಂತೆ ಅಂದರೆ ಅಲ್ಲಿ ಹೆಣ್ಣು ಮಕ್ಕಳ ಅಸ್ತಿತ್ವವನ್ನೇ ಅಳಿಸಿ ಹಾಕಿಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೋ ಏನೋ ಗೊತ್ತಿಲ್ಲ. ಹೆಣ್ಣು ಮಕ್ಕಳಿಗೆ ಅಲ್ಲಿ ಯಾವುದೇ ದಾಖಲಾತಿಗಳಲ್ಲಿ ನೋಂದಣಿಯೇ ಇಲ್ವಂತೆ. ಅಲ್ಲಿ ಹೆಣ್ಣು ಮಕ್ಕಳ ಹೆಸರನ್ನ ಎಲ್ಲೂ ಕೂಡ ರಿಜಿಸ್ಟ್ರೇ ಮಾಡೋದಿಲ್ವಂತೆ. ಹೆಚ್ಚು ಅಂದರೆ ತೀರಾ ಅಗತ್ಯ ಬಿದ್ದರೆ ಇಂಥವರ ವೈಫ್ ಅಂತ, ಇಂಥವರ ಹೆಂಡತಿ ಅಂತನೋ, ಅಥವಾ ಇಂಥವರ ಡಾಟರ್ ಅಂತನೋ, ಇಂಥವರ ಮದರ್ ಅಂತನೋ ಮೆನ್ಷನ್ ಮಾಡ್ತಾರೆ. ಅದರಲ್ಲೂ ಹೆಸರಿರೋದಿಲ್ಲ. ಮದರ್ ಆಫ್ ದಿಸ್ ಪರ್ಸನ್, ವೈಫ್ ಆಫ್ ದಿಸ್ ಪರ್ಸನ್ ಇಷ್ಟೇ ಮೆನ್ಷನ್ ಇರುತ್ತೆ ಅಂತ. ಅಂದರೆ ಒಟ್ಟಾರೆ ಒಂದು ಸರಕಿನ ಹಾಗೆ, ಸರಕಿಗಾದರೂ ಅಟ್ಲೀಸ್ಟ್ ಒಂದಷ್ಟು ನೋಂದಣಿ ಇರುತ್ತೆ, ಒಂದು ವಸ್ತುಗಳಿಗಾದರೂ. ವಸ್ತುಗಳಿಗಿಂತ ಕಡೆಯಾಗಿ ಹೆಣ್ಣು ಮಕ್ಕಳನ್ನು ಟ್ರೀಟ್ ಮಾಡಲಾಗುತ್ತಾ, ಅಲ್ಲಿ ಅಸ್ತಿತ್ವವೇ ಇಲ್ಲ ಅನ್ನೋ ರೀತಿಯಲ್ಲಿ. ಕೇವಲ ಗಂಡಿಗೆ ಮಾತ್ರ ಅಸ್ತಿತ್ವ, ಗಂಡಿನ ಒಂದು ದಿನಬಳಕೆಯ ವಸ್ತುವಾಗಿ ಮಾತ್ರ ಹೆಣ್ಮಕ್ಳನ್ನ ನೋಡೋ ಅಂಥ ಒಂದು ಸಮಾಜ ನಿರ್ಮಾಣ ಆಗ್ತಾ ಇದೆ ಅಂತ ನೋಡಿ. ಅಲ್ಲಿ ರೂಲ್ಸ್ ಹೆಂಗಿದೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದಂತ ಯಾರನ್ನು. ಹೆಣ್ಣುಮಕ್ಕಳು ತಮಗೆ ಸಂಬಂಧಪಡದ ಇಮ್ಮಿಡಿಯೇಟ್ ರಿಲೇಷನ್ಶಿಪ್ಪಲ್ಲಿರೋ ವ್ಯಕ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾರನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವರು ಅರೆಸ್ಟ್ ಆಗ್ತಾರೆ, ಬಂಧನಕ್ಕೀಡು ಮಾಡಬಹುದು ಅವರನ್ನು ಅಂತ. ಅರೆ, ತರಕಾರಿ ಹೆಂಗ್ರಿ ತಗೋತಾರೆ? ಸಣ್ಣ ಪುಟ್ಟ ಖರೀದಿ ಮಾಡೋದು, ಸಣ್ಣ ಪುಟ್ಟ ಕೆಲಸಗಳು, ವೈದ್ಯರ ಹತ್ರ ಹೋಗೋದು, ಇನ್ನೇನೇ ಕೆಲಸ ಇದು, ಬದುಕೋದು ಹೇಗೆ? ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇಂಥದ್ದೊಂದು ಸಮಾಜನೂ ಈ ಜಗತ್ತಿನಲ್ಲಿ ಇದೆಯಲ್ಲಪ್ಪ ಅಂತ. ಬ್ಯೂಟಿ ಪಾರ್ಲರ್ಗೆ ಹೋಗೋ ಹಾಗಿಲ್ಲ, ಬೇರೆ ಯಾವುದೇ ಶಾಪ್ಗಳಿಗೆ ಒಂಟಿಯಾಗಿ ಹೋಗೋ ಹಾಗಿಲ್ಲ. ಆಮೇಲೆ 72 ಕಿಲೋಮೀಟರ್ ಪ್ರಯಾಣ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಪ್ರಯಾಣ ಮಾಡಬೇಕು ಅಂದರೆ ಅವ್ರ ಜೊತೆ ಒಬ್ಬ ಪುರುಷ ಇರಲೇಬೇಕಂತೆ. ಈ ವಿಧವೆಯರು, ಒಬ್ಬೊಬ್ಬರೇ ಬದುಕೋ ಅಂಥವ್ರು, ಅವ್ರು ಹೇಗೆ ಬದುಕಬೇಕು? ಅಕಸ್ಮಾತ್ ಯಾರೂ ಬರೋಕ್ಕಾಗಲಿಲ್ಲಪ್ಪ, ಇವ್ರಿಗೆ ಆಸ್ಪತ್ರೆಗೆ ಹೋಗಬೇಕು ಅಥವಾ ಇನ್ನೇನೋ ಹೋಗಬೇಕು, ಹೆಲ್ತ್ ಎಮರ್ಜೆನ್ಸಿ ಇನ್ನೇನೋ ಇದೆ ಅಂತಂದರೆ, ಅಫ್ಘಾನಿಸ್ತಾನ ಹೇಗಿದೆ ನೋಡಿದ್ದೀರ ನೀವು, ಮರಳುಗಾಡು. ಸೊ ಅವ್ರು ಹೇಗೆ ಹೋಗಬೇಕು? ಜೊತೆಗೆ ಅವರ ಬುರ್ಖಾ ಏನು ಧರಿಸ್ತಾರಲ್ಲ, ಅದು ದಪ್ಪನೆ ಬಟ್ಟೆಯಿಂದ ಆಗಿರ್ಬೇಕಂತೆ. ಆ ಸೆಕೆಯಲ್ಲಿ, ಆ ಮರಳುಗಾಡಲ್ಲಿ ಅದು ತೆಳ್ಳನೆ ಬಟ್ಟೆ ಇರಬಾರ್ದಂತೆ, ಮೈಗಂಟು ಆಗಿರಬಾರ್ದಂತೆ. ಅದರಲ್ಲಿ ಆ ಕಣ್ಣಿನ ಪರದೆ ಏನಿದೆಯಲ್ಲ, ಅದು ಕೂಡ ಅತ್ಯಂತ ದಪ್ಪನೆ ಬಟ್ಟೆಯಿಂದ ಮಾಡಿರೋದಾಗಿರ್ಬೇಕಂತೆ. ಒಳಗೊಳಗೆ ಸತ್ತೋಗ್ಬಿಡ್ಬೇಕು ಹೆಣ್ಮಕ್ಳು, ಅಂಥ ಪರಿಸ್ಥಿತಿ ಹೆಣ್ಮಕ್ಳದ್ದು. ಆಮೇಲೆ ಬಿಳಿ ಸಾಕ್ಸ್ ಹಾಕ್ಕೋಬಾರ್ದಂತೆ. ಇದು ಎಂಥ ನಿಯಮ ರೀ? ಬಿಳಿ ಸಾಕ್ಸ್ ಹಾಕ್ಕೊಳ್ಳೋಂಗಿಲ್ವಂತೆ, ಅದು ಗ್ಲಾಮರಸ್ ಆಗುತ್ತಂತೆ, ಹಂಗಾಗಿ ಬಿಳಿ ಸಾಕ್ಸ್ ಹಾಕ್ಕೊಳ್ಳೋಂಗಿಲ್ವಂತೆ. ಅಲ್ಲಿನ ಧ್ವಜ ಬಿಳಿ ಬಣ್ಣದ್ದಾದ್ರಿಂದ ಬಿಳಿ ಸಾಕ್ಸ್ ಹಾಕ್ಕೊಳ್ಳೋಂಗಿಲ್ವಂತೆ. ಆಮೇಲೆ ಎಜುಕೇಷನ್ ಅಂತೂ ಹೇಗೂ ಇಲ್ವಲ್ಲ ಬಿಡಿ, ಹೊರಗಡೆ ಹೋಗುವಂಥದ್ದು ಅಂಥದ್ದು ಏನೂ ಇಲ್ಲ. ಜೊತೆಗೆ ಚಪ್ಪಲಿ ಸೌಂಡ್ ಮಾಡಬಾರ್ದು ಹೆಣ್ಮಕ್ಳು ಅಂತೆ. ಯಾಕಂತಂದರೆ ಅದು ಗಂಡು ಮಕ್ಕಳಲ್ಲಿ ಕಾಮದ ಭಾವನೆಯನ್ನು ಉದ್ದೀಪಿಸುತ್ತಂತೆ. ಹಾಗಾಗಿ ಚಪ್ಪಲಿ ಹಾಕ್ಕೊಂಡು ನಡಿಬಾರ್ದಂತೆ ಹೆಣ್ಮಕ್ಳು. ಇದಕ್ಕಿಂತ ಕ್ರೌರ್ಯ ಇನ್ನೆಲ್ಲಾದರೂ ಇದೆಯಾ ಭೂಮಿ ಮೇಲೆ? ಆ ಮರಳುಗಾಡಲ್ಲಿ ಅವ್ರ ಚಪ್ಪಲಿ ಶಬ್ದ, ಮರಳು ಚಪ್ಪಲಿ ಶಬ್ದ ಬಂದೇ ಬರುತ್ತೆ. ಅಥವಾ ಯಾರಾದರೂ ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ಬೋದು, ಇವ್ರು ಚಪ್ಪಲಿ ಶಬ್ದ ಮಾಡ್ತಾ ಇದ್ದಾರೆ ಅಂತ. ಇಂಥ ಒಂದು ಏನು ಹೇಳೋದು, ದರಿದ್ರ ಸಮಾಜ, ಇಂಥ ಒಂದು ಅತ್ಯಂತ ಹೀನವಾಗಿ ಹೆಣ್ಮಕ್ಳನ್ನ ನಡೆಸಿಕೊಳ್ಳುವಂತಹ, ಕ್ರೂರವಾಗಿ ನಡೆಸಿಕೊಳ್ಳುವಂತಹ ಸಮಾಜದ ವಿರುದ್ಧ, ಇಂಥ ಒಂದು ಕ್ರೌರ್ಯದ ವಿರುದ್ಧ ಇಡೀ ಜಗತ್ತಿನಲ್ಲಿ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ದುರಂತ ಅಂತಂದರೆ ಭಾರತದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ದೊಡ್ಡ ಚಳವಳಿ ಮಾಡ್ಕೊಂಡು ಬಂದುಬಿಡ್ತಾರೆ. ಈ ಹಿಂದೆ ಇತಿಹಾಸದಲ್ಲಿ ನಾವು ನೋಡೋದಾದರೆ ಟರ್ಕಿಲಿ ಖಿಲಾಫತ್ ವಿರುದ್ಧ, ಅದು ಅಲ್ಲಿ ಖಿಲಾಫತ್ ಇರಬೇಕು ಅಂತ, ಖಿಲಾಫತ್ ಮೂಮೆಂಟ್ ಆಯಿತು ಭಾರತದಲ್ಲಿ, ಅಲ್ಲಿ ಖಲೀಫರು ಇರಬೇಕು ಅಂತ. ಆದರೆ ಇವತ್ತು ಅಲ್ಲಿ ಹೆಣ್ಮಕ್ಳು ಇಷ್ಟು ನರಳುತ್ತಾ ಇದ್ದಾರೆ ಸ್ವಾತಂತ್ರ್ಯ ಇಲ್ಲದೆ. ಅವರ ಬದುಕಿಗೋಸ್ಕರ ಯಾರು ಧ್ವನಿ ಎತ್ತುತ್ತಲ್ಲ. ಇಡೀ ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಮುಸ್ಲಿಮರಿಗೆ, ಹೆಣ್ಮಕ್ಳಿಗೆ ಸ್ವಲ್ಪನಾದರೂ ಏನೋ ಸ್ವಾತಂತ್ರ್ಯ ಇದೆ, ಅವರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಅಂತ. ಈ ಹೆಣ್ಣು ಮಕ್ಕಳ ಪರವಾಗಿ ಹೆಂಗಾದರೂ ಸಾಯಲಿ ಅಂತ ಬಿಟ್ಬಿಟ್ಟಿದ್ದಾರೆ. ಇನ್ನು ನಮ್ಮಲ್ಲಿ ವಿಚಾರವಾದಿಗಳು ಕಂಪ್ಲೀಟ್ ಜಿಪ್ಲಾಕ್. ಹಿಜಾಬ್ ಪರವಾಗಿ ಮಾತಾಡೋರು, ಹಿಜಾಬ್ ವಿರೋಧವಾಗಿ ಮಾತಾಡೋರು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಅಫ್ಘಾನ್ ಹೆಣ್ಣು ಮಕ್ಕಳ ವಿಚಾರದಲ್ಲಿ. ಅಂದರೆ ಒಂಥರ ಯೂನಿವರ್ಸಲಿ ಗ್ಲೋಬಲಿ ಅಕ್ಸೆಪ್ಟೆಡ್ ಅನ್ನೋ ಅರ್ಥದಲ್ಲಿ, ಅಲ್ಲಿ ಹಾಗೆ ಇರೋದು ಅನ್ನೋ ಥರ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದಾರಾ? ಹೌ ಶೇಮ್ ಆನ್ ದ ಹ್ಯೂಮನ್ ಬೀಯಿಂಗ್ಸ್ ಆಫ್ ದಿಸ್ ಅರ್ತ್. ಭೂಮಿ ಮೇಲಿನ ಜನಗಳಿಗೆ ಇದು ಸರಿನಾ? ಇದು ಎಂಥ ನಾಚಿಕೆಗೇಡಿನ ವಿಷಯ ಇದು. ಇದೇ ಕಾಬೂಲ್ನಲ್ಲಿ ಕೆಲವೇ ವರ್ಷಗಳಿಗೂ ಮುಂಚೆ ನೋಡಿ, ಅಲ್ಲಿ ಹಿಂದೆ ರಾಣಿಯರಿದ್ದರು. 15ನೇ ಶತಮಾನದಲ್ಲಿ ಅಲ್ಲಿ ಜೀವಿಸಿದ್ದಂತಹ ರಾಣಿ ಗೌಹರ್ ಶಾದ್, ವಾಸ್ತುಶಿಲ್ಪ ಮತ್ತು ರಾಜತಾಂತ್ರಿಕತೆಗೆ ಇವತ್ತಿಗೂ ಕೂಡ ರಾಣಿ ಗೌಹರ್ ಶಾದ್ ಹೆಸರು ಚಾಲ್ತಿಯಲ್ಲಿದೆ ಅಲ್ಲಿ. ಆಮೇಲೆ ಅಲ್ಲಿ ಹಿಂದೆ, ಈಗ ಕೆಲವೇ ವರ್ಷಗಳ ಹಿಂದೆ, ಒಂದು 50-60 ವರ್ಷದ ಹಿಂದೆ ಅಲ್ಲಿ ಮಹಿಳೆಯರು
ಎಷ್ಟು ಫ್ಯಾಷನೇಬಲ್ ಆಗಿದ್ರು, ಹೀಲ್ಸ್ ಹಾಕ್ತಾ ಇದ್ರು, ಹೇರ್ ಕಟ್ ಮಾಡಿಸ್ಕೋತಾ ಇದ್ರು, ಬುರ್ಕಾ ಇಲ್ಲದೆ ಓಡಾಡ್ತಾ ಇದ್ರು. ಅದು ಅವರವರ ಆಯ್ಕೆ. ಆದರೂ ಕೂಡ ಸ್ವಾತಂತ್ರ್ಯ ಇತ್ತು ಅಂತ ಹೆಣ್ಮಕ್ಳಿಗೆ. ಆಮೇಲೆ ಅದನ್ನು ಮಧ್ಯ ಏಷ್ಯಾದ ಪ್ಯಾರಿಸ್ ಅಂತ ಕರೀತಾ ಇದ್ರು. ಅಷ್ಟು ಸುಂದರವಾದ ಊರಾಗಿತ್ತದು ಅಂತ. ಯಾವಾಗ 1979ರಲ್ಲಿ ಸೋವಿಯತ್ ಆಕ್ರಮಣ ಆಯಿತು, ಆ ನಂತರದಲ್ಲಿ ಈ ಥರ ಏನು ತೀರಾ ತಾಲಿಬಾನಿ ಸಂಸ್ಕೃತಿಗೆ ಅಫ್ಘಾನಿಸ್ತಾನ ತೆರೆಕೊಳ್ತು ಅಂತ. ಅದೇನೇ ಇರಲಿ, ಅಲ್ಲಿ 86% ಹೆಣ್ಣು ಮಕ್ಕಳ ಆತ್ಮಹತ್ಯೆ ಪ್ರಮಾಣ ಜಾಸ್ತಿ ಆಗಿದೆ ಅಂತ. ಆತ್ಮಹತ್ಯೆ ಮಾಡ್ಕೊಳ್ದೆ ಇನ್ನೇನು ಮಾಡ್ತಾರೆ? ಈ ಥರದ ನಿಯಮಗಳಿದ್ದರೆ ಆತ್ಮಹತ್ಯೆನೇ ವಾಸಿ ಅಂತ ಅನ್ಸುತ್ತೆ ಇದಕ್ಕಿಂತ, ಈ ಥರ ಬದುಕೋದಕ್ಕಿಂತ. ಸೊ ಹಾಗಾಗಿದೆ ಅಲ್ಲಿ ಪರಿಸ್ಥಿತಿ. ಆಮೇಲೆ ಅಲ್ಲಿ ಕೆಲಸ ಮಾಡೋರಂತೂ ತುಂಬಾ ಕಡಿಮೆ, ಶಿಕ್ಷಣ ಪಡ್ಕೊಳ್ಳೋದಂತೂ ದೂರದ ಮಾತು, ಸಾಧ್ಯತೆಯೇ ಇಲ್ಲ ಅಂತ ಹೇಳಬಹುದು. ಬಾಲ್ಯ ವಿವಾಹ ಅತ್ಯಂತ ಹೆಚ್ಚಾಗಿ ಆಗ್ತಾ ಇದೆ. ಇದನ್ನು ಆಶ್ಚರ್ಯ ಅಂತಂದರೆ ಇಡೀ ಜಗತ್ತಿನಾದ್ಯಂತ ಆಧುನಿಕ ದೇಶಗಳು ಇದನ್ನು ವಿರೋಧಿಸ್ತಾ ಇಲ್ಲ. ಮಾತೆತ್ತಿದ್ರೆ ಅಮೆರಿಕದಲ್ಲಿ ಭಾರತದ ವಿಚಾರಗಳ ಬಗ್ಗೆ, ಭಾರತದಲ್ಲಿ ಜಾತ್ಯತೀತತೆ ಇಲ್ಲ, ಭಾರತದಲ್ಲಿ ಅಂಥ ಭೇದ ಇದೆ, ಇಂಥ ಭೇದ ಇದೆ ಅಂತ ಮಾತಾಡುವಂಥ ಸೋಕಾಲ್ಡ್ ಸೆಕ್ಯುಲರಿಸಮ್ ಫ್ಲಾಗ್ ಬೇರರ್ಸ್ ಕೂಡ ಮಾತಾಡ್ತಾ ಇಲ್ಲ. ಯಾರು ಮಾತಾಡ್ತಾ ಇಲ್ಲ ತಾಲಿಬಾನ್ನ ಹೆಣ್ಣುಮಕ್ಕಳ ಪರಿಸ್ಥಿತಿ ಬಗ್ಗೆ? ಅಲ್ಲಿ ಅವರು ಒಂದು ಜೀವ ಅಲ್ವಾ ನಮ್ಮ ಹಾಗೆ, ಅವ್ರು ಹೇಗೆ ಬದುಕಬೇಕು ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಜಗತ್ತು ಇಷ್ಟು ಕ್ರೌರ್ಯಕ್ಕೆ ಇಳಿದಿದೆ ಅಂತ. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.